ನಮಸ್ತೆ ಎಲ್ರಿಗೂ. ಮನುಷ್ಯನ ಜೀವನದಲ್ಲಿ ಮಾನಸಿಕ ಕ್ಲೇಶಗಳು ಬರುವುದು ಈ ಪರಿಸ್ಥಿತಿಯನ್ನು ಅವಲೋಕಿಸುವುದರಲ್ಲಿ ಎಡುವುದು ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿದ್ರು. ಅದು ಹೆಂಗೆ ಅಂತ ಕೇಳಿದ್ರೆ ಸರಳ ಉದಾಹರಣೆ ಹೇಳ್ತಿದ್ರು. ನೋಡಪ್ಪ, ಇದ್ದಿದ್ದನ್ನು ಇದ್ದ ಹಾಗೆ ನೀವು ಒಪ್ಕೊಂಡ್ಬಿಟ್ರೆ ಎಷ್ಟೋ ಸಮಾಧಾನ ಇರುತ್ತೆ. ಈ ಸಹಜತೆಯಿಂದ ದೂರ ಹೋಗುವುದನ್ನು ಮೊದಲು ಬಿಟ್ಬಿಡಿ ಅಂತ ಹೇಳ್ತಿದ್ರು. ಹೇಗೆ ಆ ಕ್ಲೇಶ ಅಥವಾ ದುಃಖ ಅಥವಾ ಕಿರಿಕಿರಿ ಏರ್ಪಡೋದು ಅಂತ ಹೇಳಿದ್ದಕ್ಕೊಂದು ಸುಂದರ ಉದಾಹರಣೆ ಹೇಳಿದರು. ನೋಡಪ್ಪ, ಹಣ್ಣಿನ ಅಂಗಡಿ ಇರುತ್ತೆ. ಹಣ್ಣಿನ ಅಂಗಡಿಯಲ್ಲಿ ಹಣ್ಣುಗಳು ಬೇಕಾದಷ್ಟು, ಮಾವು, ಸೇಬು, ಕಿತ್ತಳೆ, ದ್ರಾಕ್ಷಿ, ದಾಳಿಂಬೆ, ಹಲಸು, ಏನು ಹಣ್ಣುಗಳು ಬೇಕು ನಿಮಗೆ, ಎಲ್ಲವೂ ಅದರ ಕಾಲದಲ್ಲಿ ಅವುಗಳು ಅತ್ಯಂತ ಸಹಜವಾಗಿ ಬಂದು ಅಂಗಡಿಗೆ ಕುತ್ಕೊಂಡಿರುತ್ತೆ. ಹೌದಾ? ಅದೇನು ನನ್ನನ್ನು ತಗೊಳ್ಳಿ ಅಂತ ಸ್ಪರ್ಧೆ ಮೇಲೆ ಯಾರಿಗೂ ಹೇಳಲ್ಲ. ತನ್ನ ಪಾಡಿಗೆ ತಾನು ಕುತ್ಕೊಂಡಿರುತ್ತೆ. ಯಾರಿಗೆ ತಲುಪಬೇಕೋ ಅವರಿಗೆ ಹೋಗುತ್ತೆ ಅನ್ನೋ ನಿಶ್ಶಂಕೆ ಇರ್ಬೋದು. ಯಾಕಂದರೆ ಸಕಲ ಜೀವಿಗಳಿಗೂ ಒಂದು ಚೇತನ ಇದೆ ಅಂತ ನಂಬುತ್ತಲ್ಲ ನಮ್ಮ ಶಾಸ್ತ್ರಗಳು. ಹಾಗೆ ಹಣ್ಣಿನೊಳಗೊಂದು ಚೇತನ ಇರೋದ್ರಿಂದ, ಆ ಸಿಹಿತನ ಇರೋದ್ರಿಂದ ಅದು ಸಹಜವಾಗಿ ಎಲ್ಲಿಗೆ ಸೇರಬೇಕು ಅಲ್ಲಿಗೆ ಸೇರುತ್ತೆ ಅನ್ನೋ ಒಂದು ಭಾವನೆ ಇರ್ಬೋದು. ಇರಲಿ, ಈಗ ಅಂಗಡಿಯಲ್ಲಿ ತಗೊಳ್ಳೋಕ್ಕೆ ಗ್ರಾಹಕರೆಲ್ಲ ಬರ್ತಾರೆ. ಹೌದಾ? ಬೇರೆ ಬೇರೆ ಪರಿಸರ, ಬೇರೆ ಬೇರೆ ಯೋಚನೆಗಳಿಂದ, ಬೇರೆ ಬೇರೆ ಕೊಳ್ಳುವ ಸಾಮರ್ಥ್ಯ ಇರೋರು ಬರ್ತಾರೆ. ಹೌದಾ? ಆಗ ಹಣ್ಣುಗಳು ಎಲ್ಲ ಮುಗ್ಧವಾಗಿ ಕುತ್ಕೊಂಡಿರ್ತವೆ. ಕೊಳ್ಳುಗರು ತಮ್ಮ ಶಕ್ತಿಯಾನುಸಾರ ಅದೆಷ್ಟು, ಇದೆಷ್ಟು, ಅದು ಹೇಗೆ, ಇದು ಹೇಗೆ ಅಂತ ಕೇಳ್ತಾರೆ. ಆಗ ಈ ಭೇದ ಭಾವ ಮಾಡುವವನು ಯಾರು? ಹಣ್ಣುಗಳು ಅವನಿಗೆ ಮಾರುವ ವಸ್ತುಗಳಾಗಿರುತ್ತೆ. ಮಾರಾಟ ಮಾಡಿದ್ರೇ ಅವನ ಜೀವನ ನಡೆಯೋದು ಅಂತ ಅಂಗಡಿಕಾರನಿಗೂ ಗೊತ್ತಿರುತ್ತೆ. ತನಗೆ ತಿಳಿಯದ ಹಾಗೆ ಈ ಹಣ್ಣುಗಳು ನನಗೆ ಜೀವನ ಕೊಡ್ತಿದೆ ಅನ್ನೋದನ್ನು ಮರೆತು ಒಂದು ಕ್ಷಣ, ನೋಡಿ ಸರ್, ದ್ರಾಕ್ಷಿ ಫಸ್ಟ್ ಕ್ಲಾಸಾಗಿ ಬಂದಿದೆ, ತಗೊಳ್ಳಿ ಸರ್, ಒಳ್ಳೆಯದು, ಈಗಷ್ಟೇ ಫ್ರೆಶ್ ಬಂದಿರೋದು ಅಂತ ಆ ದ್ರಾಕ್ಷಿ ಕೊಳ್ಳುವ ಪ್ರಲೋಭನೆ ನೋಡ್ತಾನೆ. ಯಾಕಂದರೆ ಬಂದಿರುವ ಗಿರಾಕಿಗೆ ದ್ರಾಕ್ಷಿ ಕೊಳ್ಳುವಷ್ಟು ಸಾಮರ್ಥ್ಯ ಇದೆ ಅಂತ ಅವ್ರ ಮುಖ ನೋಡಿದ್ಕೊಳ್ಳೆ ಹೇಳ್ತಾನೆ. ಆಮೇಲೆ ಇನ್ನೊಬ್ಬ ಸ್ವಲ್ಪ ಕಾರಿನಲ್ಲಿ ಬಂದ ಶ್ರೀಮಂತ ಇದ್ದರೆ ಅವನಿಗೆ, ಸೇಬು ತಗೊಳ್ಳಿ ಸರ್, ತಾಜಾ ಕಾಶ್ಮೀರದ ಸೇಬು, ನೋಡಿ ಬೇರೆ ಹಣ್ಣುಗಳಿಗೆಲ್ಲ ಹೋಲಿಸಿದ್ರೆ ಇದು ನಿಜವಾಗ್ಲೂ ಬೆಸ್ಟ್ ಅಂತ ಹೇಳುವಾಗ ಸ್ವಲ್ಪ ಯೋಚನೆ ಮಾಡೋ ಹಂಗಾಗುತ್ತೆ. ಹಾಗಾದರೆ ನೇರಳೆ ಹಣ್ಣಲ್ಲಿ ಇರುತ್ತೆ ಅಲ್ವಾ, ಮಾವಿನ ಹಣ್ಣಲ್ಲಿ ಇರುತ್ತೆ, ಸೀಬೆ ಹಣ್ಣಲ್ಲಿ ಇರುತ್ತೆ. ಎಲ್ಲ ಅವುಗಳ ಬೆಲೆಯನ್ನು ಅವಕ್ಕೆ ದೇವರು ಕೊಟ್ಟಿರ್ತಾರೆ, ರುಚಿ ಎಲ್ಲ ವಿಶೇಷಗಳು, ಪರಿಮಳ ಎಲ್ಲ. ಆದರೆ ಅಂಗಡಿಕಾರ ಈ ಭೇದ ಭಾವ ಮಾಡುವಿಕೆ ಇದೆ ನೋಡಿ, ಈ ಭೇದ ಭಾವ ಮಾಡುವಿಕೆ ಢಾಳ ಆಗಿ ಎದ್ದು ಕಾಣುತ್ತೆ. ಪರಿಸ್ಥಿತಿಗೆ ತಕ್ಕಂತೆ ಸಮಯಕ್ಕೊಂದು ಸುಳ್ಳು ಅನ್ನುವ ಹಾಗೆ ಭೇದ ಭಾವ ಮಾಡಿ ಅವತ್ತಿನ ವ್ಯಾಪಾರವನ್ನು ಮುಗಿಸ್ಬಿಡ್ತಾನೆ. ಮಾನಸಿಕ ಕ್ಲೇಶವನ್ನು ಉಂಟು ಮಾಡಿಕೊಳ್ಳೋದು ಈ ತರಹದ ಒಂದು ವರ್ತನೆಯಿಂದನೇ ಕಂಡ್ರು. ಇದ್ದಿದ್ದನ್ನು ಇದ್ದ ಹಾಗೆ ಹೇಳಕ್ಕೇನು, ನನ್ನ ಅಂಗಡಿಯಲ್ಲಿ ಸೇಬಿದೆ, ದ್ರಾಕ್ಷಿ ಇದೆ, ನೇರಳೆ ಇದೆ, ಸೀಬೆ ಇದೆ, ಮಾವಿದೆ, ಹಲಸಿದೆ, ಸರ್ ಯಾವುದು ಬೇಕು ಅನಿಸುತ್ತೋ, ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಅದನ್ನು ಕೊಂಡ್ಕೊಳ್ಳಿ, ಎಲ್ಲ ಹಣ್ಣುಗಳು ಉತ್ತಮವಾಗಿದೆ ಅಂತ ತೆರೆದ ಹೃದಯದಿಂದ ಒಪ್ಕೊಂಡಿದ್ರೆ ಅಂಗಡಿಕಾರ ಎಷ್ಟು ಶಾಂತವಾಗಿರ್ತಿದ್ದ, ಅಥವಾ ಎಷ್ಟು ಜನರನ್ನು ಆಕರ್ಷಿಸ್ತಿದ್ದ ಈ ತಾಧ್ಯಾತ್ಮ ದೃಷ್ಟಿಯಿಂದ, ಯೋಗಿಕ ದೃಷ್ಟಿಯಿಂದ ಅಲ್ವಾ? ಆದರೆ ಅದು ಬರಲ್ಲ ಮಾಯೆಯ ದೃಷ್ಟಿಯಲ್ಲಿರೋ ಮನುಷ್ಯರಿಗೆ. ಇದೇ ಸರ್ವವನ್ನು ಏಕಾತ್ಮಕ ದೃಷ್ಟಿಯಿಂದ ನೋಡುವ, ಒಳ್ಳೆಯ ಗುಣಮಟ್ಟದಿಂದ ನೋಡುವ ದೇವರಿಗೂ ಮತ್ತು ಮನುಷ್ಯರಿಗೂ ಇರೋ ವ್ಯತ್ಯಾಸ ಕಂಡ್ರು. ಇದನ್ನು ಒಂಚೂರು ಕಮ್ಮಿ ಮಾಡ್ಕೊಂಡ್ರೆ, ಎಲ್ಲ ವಸ್ತುಗಳಿಗೂ ಅದರದ್ದೇ ಆದ ಮೌಲ್ಯ ಇದೆ ಅಂತ ತಿಳ್ಕೊಂಡ್ರೆ, ಇದ್ದಿದ್ದನ್ನು ಇದ್ದಂಗೆ ಒಪ್ಕೊಂಡ್ರೆ ನಿಜವಾಗ್ಲೂ ಮಾನಸಿಕ ಕ್ಲೇಶ ಕಡಿಮೆ ಆಗುತ್ಕೊಂಡ್ರು. ಮಾನವನ ದುಃಖಕ್ಕೆ ಕಾರಣಗಳಲ್ಲಿ ಇದೊಂದು ಅಂತ ತಿಳ್ಕೊಳ್ಳಿ. ಇದನ್ನು ಆದಷ್ಟು ದೂರ ಮಾಡೋಕ್ಕೆ ಪ್ರಯತ್ನ ಪಡೋಣ ಈ ಸ್ವಭಾವವನ್ನು ಅಂತ ಹೇಳ್ತಿದ್ರು. ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ. ನಮಸ್ತೆ.